ಗೊತ್ತಾ ದೇವರು ನಾವೆಲ್ಲೇ ಹೋದ್ರು ನಮಗೆ ದರ್ಶನ ಕೊಡ್ತಾರೆ ಅಂತ. ಇಲ್ಲಿ ನೋಡಿ ಶಿವಲಿಂಗ. ನಾವು ಅದೇ ಲೊಕೇಶನ್ಗೆ ಹೋಗಿದ್ದು ಬೆಳಗ್ಗೆ. ಈಗಾಗಿ ಅದೇ ಲೊಕೇಶನ್ ಬೆಳಿಗ್ಗೆ ಹೋಗಿದ್ದು ನಾವು. ಅರ್ಧ ಫಾಗು ಫುಲ್ ತುಂಬಿಕೊಂಡಿದ್ದು ಅರ್ಧ ಬೆಟ್ಟ ಕಾಣಿಸ್ತಿದೆ. ಬೆಳಿಗ್ಗೆ ಅಂತೂ ಏನು ಕಾಣಿಸ್ತಾನೆ ಇಲ್ಲ. ಫುಲ್ ಎಲ್ಲ ತುಂಬ ಹೋಗಿತ್ತು. ಸಕ್ಕತ್ತಾಗಿದೆ. ಇನ್ನೇನು ಸ್ವಲ್ಪ ಟೈಮಿಗೆಲ್ಲ ಮಳೆ ಬರುತ್ತೆ. ಮಳೆ ಬರೋ ಥರ ಆಗಿದೆ ಆಲ್ರೆಡಿ. ಇನ್ನೇನು ಬರುತ್ತೆ ಸ್ವಲ್ಪ ಹೊತ್ತು. ಹೌದು, ಸಕ್ಕತ್ತಾಗಿದೆ. ಆ ಬೆಟ್ಟಕ್ಕೆ ಹೋಗಿ ಇವಾಗ ಬೇರೆ ಇವಾಗ ಹೋಗ್ತಿರೋ ಲೊಕೇಶನ್ ಬಂದು ಹಿರೇಕೊಳಲೆ ಲೇಕ್. ಇಲ್ಲಿ ಎಂಥ ಜಾಗ, ಎಂಥ ಕಡೆ ಮನೆ. ಈ ಥರ ಒಂದು ಮನೆ ಕಟ್ಟಿಸ್ಕೊಂಡ್ಬಿಟ್ರೆ ಸಾಕಲ್ಲ. ಈ ಥರ ಒಳ್ಳೆ ವೆದರು, ಹಿಂದೆಗಡೆ ಒಳ್ಳೆ ಬ್ಯಾಕ್ಗ್ರೌಂಡು, ಎಷ್ಟು ಪೀಸಾಗಿ ಸಕ್ಕತ್ತಾಗಿರುತ್ತೆ. ಹಿಂದಿ ಲೈಫ್ ಇರೋದೆಲ್ಲ. ಬಟ್ ಅವ್ರಿಗೆ ಬೇಜಾರು ಅನ್ಸುತ್ತೇನೋ ಇಲ್ಲಿ. ಬಟ್ ನಮಗೆಲ್ಲ ನೋಡಿದಾಗ ಸಕ್ಕತ್ತಾಗಿ ಅನ್ಸುತ್ತೆ. ಚೆನ್ನಾಗಿ ಕಟ್ಕೊಂಡಿರ್ತಾರೆ ಮನೆಯನ್ನ. ಇಲ್ಲಿ ಇರೋರೆಲ್ಲ ಪುಣ್ಯವಂತರು ಚಿಕ್ಕಮಂಗ್ಳೂರಲ್ಲಿ. ಇಲ್ಲಿ ಚಿಕ್ಕಮಂಗ್ಳೂರು, ಮಡಿಕೇರಿ ಎಲ್ಲರೂ ನೆಕ್ಸ್ಟ್ ಲೆವೆಲ್ ಬೇಜಾರು. ಅಂದ್ರೆ ಅವ್ರಿಗೆ ಆದ ಕಷ್ಟಗಳು ಇರುತ್ತೆ. ಹೌದು, ಕಷ್ಟ. ಮಳೆಗಾಲದಲ್ಲೆಲ್ಲ ಪಾಪ ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಅವ್ರಿಗೆ. ಅವಾಗೆಲ್ಲ ಪಾಪ ಹಿಂಸೆ ಅವ್ರಿಗೆ. ನಾರ್ಮಲ್ ಈ ತರ ಟೈಮಲ್ಲೆಲ್ಲ ನೋಡೋಕೆ ಚೆನ್ನಾಗಿರುತ್ತೆ ಅವ್ರಿಗೆ. ಮತ್ತೆ ಅವ್ರಿಗಿದು ಎವ್ರಿ ಇಯರ್ ನೋಡಿ ಅಭ್ಯಾಸ ಆಗ್ಬಿಡುತ್ತೆ. ಮಳೆಗಾಲದಲ್ಲಿ ಎಷ್ಟು ಪ್ರಾಬ್ಲಮ್ ಇರುತ್ತೆ ಗೊತ್ತಾ ಪಾಪ ಅವ್ರಿಗೆ. ಕರೆಂಟ್ ಇರಲ್ಲ. ಹೌದು. ಆಮೇಲೆ ಏನಾದರೂ ಇದು ಸೌದೆ ಏನಾದರೂ ಬೇಕು ಅಂದರೆ ಏನು ಸಿಗಲ್ಲ. ಹೌದು. ಇವಾಗೆಲ್ಲ ಜಾಸ್ತಿ ಹೋಗಿ ಇವಾಗ ಜಾಸ್ತಿ ಪ್ರಾಬ್ಲಮ್ ಇರೋದಿಲ್ಲ. ಸಿಗೋದಿಲ್ಲ. ಬಂದ್ವಿ. ಇದೆ ಲೇಕ್. ನೀರು ಫುಲ್ ಕಮ್ಮಿ ಆಗ್ಬಿಡೈತೆ. ಹೌದಾ? ಫುಲ್ ಇಲ್ಲಿವರೆಗೂ ತುಂಬಿಕೊಂಡಿರುತ್ತೆ. ಇಲ್ಲಿವರೆಗೂ ಅಲ್ಲಿವರೆಗೂ. ಇಲ್ಲಿ ನಮ್ಮ ಡಾಗೇಶ್ ಬೈ. ಡಾಗೇಶ್ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅದು ವೈಟ್ ಮೇಕೆ, ಇದು ಬ್ಲ್ಯಾಕ್ ಮೇಕೆ, ಇದು ನಮ್ಮ ಮನೆ ಮೇಕೆ. ಹೇಳಿದ್ರಿ ಚೆನ್ನಾಗಿದೆ. ಸ್ಕೂಲ್ ಮಕ್ಳು ಏನೋ ಮಾಡ್ತಾರೆ. ಬತ್ತವ್ರ ಗೊತ್ತಲ್ಲ, ಅಲ್ಲೇ ಅವ್ರೆ. ಬಲ್ಲಿ ಹೋಗ್ಬಿಟ್ಟು ತೋರ್ಸೋಣ ಏನ್ ಮಾಡ್ತವ್ರೆ ಅಂತ. ಏನೋ ಮಾಡ್ತಾರೆ. ಗ್ರೂಪ್ ಅಲ್ಲಿ ಕರ್ಕೊಂಡ್ ಬಂದ್ರೆ ಏನೋ ಟ್ರಿಪ್ಪ. ನಾವು ಬಂದಿದ್ದೀನಿ ಸಾರ್ ಅಂತ. ಇದು ನಮ್ಮನೆ ಕೊಂಗಣ ಅಂತ. ಏನವಿಲೆ ಅದ್ರ ಮೇಲೆ ಆಮೇಲೆ ಎಲ್ಲ ಗಾಡಿ ಓಡಾಡಿ ಬೀಳಿಸ್ಬಿಡ್ತಾರೆ ಅಂದ್ಬಿಟ್ಟು ಕ್ಲೋಸ್ ಮಾಡಿದ್ರು. ಇವಾಗ ಕ್ಲೋಸ್ ಮಾಡ್ಬಿಡ್ತಾರೆ. ಒಂದ್ ಕಡೆ ಬೆಂಡ್ ಆಗ್ಬಿಟ್ಟಿತ್ತು. ಹಿಂಗೆ ಬೆಂಡ್ ಆಗಿದೆಯಲ್ಲ ಅಲ್ಲಿ, ಅಲ್ಲಿವರೆಗೂ ನೀರಿರುತ್ತೆ ಫುಲ್ಲು. ಇದ್ರ ಮೇಲೆ ಮುಂಚೆ ಓಡಾಡೋರಂತೆ. ಆಮೇಲೆ ಜಾಸ್ತಿ ಓಡಾಡಿ ಬಿದ್ದು ಬಿಡ್ತಾರೆ ಅಂದ್ಬಿಟ್ಟು ಬಿದ್ಬಿಡ್ತಾರೆ ಅಂದ್ಬಿಟ್ಟು ಇವಾಗ ಕ್ಲೋಸ್ ಮಾಡ್ಬಿಟ್ಟವ್ರೆ. ಬಡೈತೆ ಕ್ಲೋಸ್ ಮಾಡಿರೋದು. ತೋರಿಸ್ತೀನಿ ನೋಡಿ, ಲಾಕ್ ಮಾಡ್ಬಿಟ್ಟಾರೆ. ಡೇಂಜರ್ ಅಂತ ಹಾಕ್ಬಿಟ್ಟಾರೆ. ಡೇಂಜರ್. ಆಗ್ಲಿ ಇನ್ನೇನ್ ಬಿದ್ದೋಗೋ ಸ್ಟೇಜ್ ಬಂದ್ಬಿಟ್ಟೈತೆ ಅದಕ್ಕೆ. ಮುಂಚೆ ಅದ್ರ ಮೇಲೆಲ್ಲ ಓಡಾಡೋರು ಫುಲ್ಲು. ನೀರು ಇಲ್ಲಿವರೆಗೂ ತುಂಬಿಕೊಂಡಿರುತ್ತೆ. ಬ್ರಿಡ್ಜ್ ಪಕ್ಕ ಮೇಲ್ಗಡೆವರೆಗೂ ಕಲ್ಲುವರೆಗೂ ಅಲ್ಲಿವರೆಗೂ. ಇವಾಗ ನೀರ್ ಖಾಲಿ ಆಗ್ಬಿಟ್ಟೈತಿ. ಇಲ್ಲ ಅಂದ್ರೆ ತುಂಬ್ಕೊಂಡಿದ್ದಾಗೆಲ್ಲ ಅಲ್ಲೊಂದು ಹಿಂಗೆ ಕೆಳಗಡೆ ಬೀಳೋ ತರ ಎಲ್ಲ ಸಿಗುತ್ತೆ. ಹಿಂಗೆ ತುಂಬ್ಕೊಂಡು ಹಿಂಗೆ ಹರಿತಾ ಇರುತ್ತೆ. ಅದೇ ಮುಳ್ಳಯ್ಯನಗಿರಿ ಮೇಲ್ಗಡೆ ಕಾಣಿಸ್ತದೆ ನೋಡಿ. ನೀರಿದ್ದಾಗ ಸಗದ ಕಾಣಿಸುತ್ತೆ. ಇವಾಗ ನೀರು ಮಕ್ಳುಗಳನ್ನ ಪರಿಸರ ಕ್ಲೀನ್ ಮಾಡೋದ್ ಹೇಳ್ಕೊಡ್ತವ್ರೆ. ಇದು ಮುಳ್ಳಯ್ಯನಗಿರಿ ಮೇಲ್ಗಡೆ ಕಾಣಿಸೋದು.
ಒಳ್ಳೆ ಲೊಕೇಶನ್ ಇದು, ಚೆನ್ನಾಗಿದೆ. ಪಾಪ ಅವರೆಲ್ಲ ಬಂದ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡ್ತಾರೆ ಮಕ್ಳುಗಳು. ನೋಡಿ ಇಲ್ಲಿ ಫುಲ್ಲು ನಮ್ ಕೈಲೂ ಹಂಗೆ ಕ್ಲೀನ್ ಮಾಡ್ಸೋರು. ಯಾವಾಗ ಸ್ಕೂಲಲ್ಲಿದ್ದಾಗ ಕ್ಲೀನ್ ಮಾಡ್ಸೋರು. ಪಾಪ ಅದಕ್ಕೆ ಯಾರೇ ಟೂರಿಸ್ಟ್ ಬಂದ್ರು ಏನು ಎಸಿಬೇಡಿ, ಏನು ತರಬೇಡಿ ತಿನ್ನಕ್ಕೆ. ತಿಂದ್ರೂ ಡಸ್ಟ್ಬಿನ್ ಇಟ್ಟಿರ್ತಾರೆ, ಅಲ್ಲಿಗೆ ಹಾಕ್ಬಿಟ್ಟು ಹೋಗಿ ದಯವಿಟ್ಟು ಎಲ್ಲರೂ. ಪಾಪ ಎಲ್ಲರೂ ಮಾಡೋ ಇದಕ್ಕೆ ಇಲ್ಲಿ ಮಕ್ಳುಗಳನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಪಾಪ ಎಲ್ಲ ಕ್ಲೀನ್ ಮಾಡಿಸಿರ್ತಾರೆ ಇಲ್ಲಿ ಎಲ್ಲ ಹುಡುಗ್ರು. ನೀವು ತಿಂದು ಕುಡ್ದು ಬಿಸಾಕಿರೋದನ್ನೆಲ್ಲ ಪಾಪ ಮಕ್ಳುಗಳೆಲ್ಲ ತೆಗಿಬೇಕು ಅದನ್ನು. ಸೊ ಯಾರೇ ಆದ್ರೂ ನೆಕ್ಸ್ಟ್ ಟೈಮ್ ಯಾರೇ ಬಂದ್ರು ಯಾವುದೇ ಪ್ಲಾಸ್ಟಿಕ್ಕು ಏನು ತರಬೇಡಿ. ಬನ್ನಿ ಪ್ಲೇಸ್ ಎಂಜಾಯ್ ಮಾಡಿ. ಅಲ್ಲ ತಂದ್ರೂ ಡಸ್ಟ್ಬಿನಲ್ಲಿ ಹಾಕ್ಬಿಟ್ಟು ಹೋಗಿ. ಪಾಪ ಎಲ್ಲಾನು ತರ್ತೀರಾ ಇಲ್ಲಿ ಹಿಂಗೆ ಹಾಕ್ಬಿಟ್ಟಿರ್ತೀರಾ ಪಾಪ ಅವರೆಲ್ಲಾನು. ಎಲ್ಲ ಎಷ್ಟು ಜನ ಇದ್ದಾರೆ ನೋಡಿ ಪಾಪ, ಎಲ್ಲರೂ ಕ್ಲೀನ್ ಮಾಡ್ತಿದ್ದಾರೆ ಇಲ್ಲಿ ಫುಲ್ಲು. ಅದಕ್ಕೆ ಯಾರೇ ಬಂದ್ರೂ ಏನೇ ತಂದ್ರೂ ತಿಂದ್ಬಿಟ್ಟು ನೀಟಾಗಿ ಅಲ್ಲಿ ಡಸ್ಟ್ಬಿನ್ ಥರ ಇಟ್ಟಿರ್ತಾರೆ, ಅದ್ರೊಳಗಡೆ ಹಾಕ್ಬಿಟ್ಟು ಹೋಗ್ಬಿಡಿ ಆಯಿತಾ. ಯಾರೂ ಗಲೀಜು ಮಾಡಬಾರ್ದು ಅಷ್ಟೇ. ಗಲೀಜು ಮಾಡಬಾರ್ದು ಅಷ್ಟೇ. ಮಗ ನೀನು ಸರಿಯಾದನು, ಮಗ ನೀನು ಸರಿಯಾದನು ನೀನು. ಹೆಂಗಂದ ಮಳೆ ಬಂತು ಮಳೆ ಬಂತು ಮಳೆ ಬಂತು, ಓಡ್ಬಾ. ಮಳೆ ಬಂತು. ನಮ್ಮ ಯಜಮಾನ್ ನೋಡಿ ಇಲ್ಲಿ ಟೆಂಪಲ್ ಹತ್ರ ಹೋಗ್ತಾ ಇದೀವಿ. ಮಳೆ ಬಂತು ಮಳೆ ಬಂತು. ಮಳೆ ಬರುತ್ತೆ ಅಂತ ಗೊತ್ತಿತ್ತು. ಪಕ್ಕ ನಾವು ಬರ್ಬೇಕಾದ್ರೆ ಅನ್ಕೊಂಡ್ವಿ ಬರುತ್ತೆ ಪಕ್ಕ ಮಳೆ ಅಂತ, ಬಟ್ ಹಂಗೆ ಬಂತು. ಏನಿದು ಜಾಗ? ಇಲ್ಲೇನೋ ಜಾಗ ಇದೆ ಪಾಪ ನಮ್ಮಂತವ್ರಿಗೆ ಅಂತ ಅಂದ್ಬಿಟ್ಟು. ಅವ್ರ ದೇವಸ್ಥಾನ. ವಾವ್, ಸ್ಲಿಪ್ಪರ್ ಬಿಡಬಾ ಆ ಕಡೆ. ಶೂವಲ್ಲಿ ದೇವರು ನಾವೆಲ್ಲೇ ಹೋದ್ರು ನಮಗೆ ದರ್ಶನ ಕೊಡ್ತಾರೆ ಅಂತ. ಇಲ್ಲಿ ನೋಡಿ ಶಿವಲಿಂಗ. ನಾವು ಅಲ್ಲಿ ಮಳೆ ಬರ್ತಿತ್ತು ಅಂತ ಅಂದ್ಬಿಟ್ಟು ನೋಡಿ ಹೆಂಗೆ ಅವ್ರನ್ನ ನಾವು ನೋಡಲಿ, ಅವ್ರ ದರ್ಶನ ಮಾಡಲಿ ಅಂತ ಇಲ್ಲಿ ಕರೆಸ್ಕೊಂಡ್ರು. ಖುಷಿ ಆಯಿತು. ಆಚೆ ಫುಲ್ಲು ಮಳೆ ಬರ್ತಿದೆ. ಮಳೆ ನನಗೆ ಮಲ್ಕೊಂಡ್ಬಿಟ್ಟಿದ್ದ ಫುಲ್ಲು. ಮಧ್ಯಾಹ್ನ ಬಂದ್ಬಿಟ್ಟು ಫುಲ್ ತಲೆ ನೋಡ್ತಿತ್ತು ಅಂತ. ಅಲ್ಲಿಂದ ಸೀದಾ ಬಂದರೆ ಈಗ ಅಕ್ಕಿ ರೊಟ್ಟಿ, ಆಮೇಲೆ ಚಿಲ್ಲಿ ಚಿಕನ್ ಹೇಳಿದ್ವಿ. ಇದು ಅಕ್ಕಿ ರೊಟ್ಟಿ ಮತ್ತು ಚಿಲ್ಲಿ ಚಿಕನ್. ಅವ್ರು ಮುನ್ಸ್ಕೊಂಡು ಕೂತವಳು ಈ ಕಡೆ ಮಾತಾಡೋಂಗೆ ಮುನ್ಸ್ಕೊಳ್ಳಿ. ನಾನು ಅಷ್ಟರಲ್ಲಿ ಚಿಲ್ಲಿ ಚಿಕನ್ನು ಮತ್ತು ಅಕ್ಕಿ ರೊಟ್ಟಿ ತಿಂದ್ಬಿಡ್ತೀನಿ. ನೀನು ತಿಂತೀಯಾ? ತಿನ್ನಲ್ವಾ? ಬೇಡ ಬಿಡು. ಅವ್ರಿಗೆ ಬಿರಿಯಾನಿ, ಕಬಾಬು.